ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2024-25ನೇ ಸಾಲಿನ ಸರ್ಕಾರಿ ಕೋಟಾದಲ್ಲಿ 2 ವರ್ಷದ BEd ಕೋರ್ಸ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇವತ್ತು ಏನು ಮಾಡಿದ್ದಾರೆ, 1:2ದಲ್ಲಿ ಪರಿಶೀಲನಾ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಬಟ್ ಆ ವೆರಿಫಿಕೇಷನ್ ಲಿಸ್ಟನ್ನು ನೋಡೋಕ್ಕಿಂತ ಮುಂಚೆ ನೀವು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಡಬೇಕು ಅನ್ನೋದನ್ನು ಸ್ವಲ್ಪ ಕೂಡ ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಆಲ್ರೆಡಿ ಬಿಟ್ಟಿರ್ತಕ್ಕಂಥ 1:2 ವೆರಿಫಿಕೇಷನ್ ಲಿಸ್ಟ್ಗೆ ಏನೆಲ್ಲ ಒಂದು ನಿಯಮಗಳನ್ನು ಷರತ್ತುಗಳು ಇದ್ದಾವೆ ಅಂತ ನೋಡಿ. ಸೊ ಅದಕ್ಕೆ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೊದಲನೇದಾಗಿ ಹೇಳಿದ್ದಾರೆ, ಸರ್ಕಾರಿ ಕೋಟಾದಲ್ಲಿ ಒಟ್ಟು ಲಭ್ಯವಿರುವ 1:2ರಲ್ಲಿ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಇದೆ. ಅದನ್ನು ನೀವು ಹೋಗಿ ಒಂದ್ಸರಿ ಚೆಕ್ ಮಾಡಿಕೊಡ್ರಿ. ಎರಡನೇದು, ಈ 1:2 ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ನೀವು ಯಾವ ಕೇಂದ್ರದಲ್ಲಿ ಆಯ್ಕೆ ಮಾಡಿಕೊಂಡಿದ್ರಲ್ಲ, ಆ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಮಾತ್ರ ನೀವೇನು ಮಾಡಬೇಕಾಗ್ತದೆ, ಅಟೆಂಡ್ ಆಗಬೇಕು. ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಥರ್ಡ್ ನೋಡೋಣ, ಅಭ್ಯರ್ಥಿಗಳು ಪರಿಶೀಲನಾ ಪಟ್ಟಿಯಲ್ಲಿ ನಮೂದಿಸಿದ ದಿನಾಂಕ ಮತ್ತು ಪರಿಶೀಲನಾ ಕೇಂದ್ರದಲ್ಲಿ ಎಲ್ಲ ಮೂಲ ಪ್ರಮಾಣ ಪತ್ರಗಳ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ನೀವೇನು ವೆರಿಫಿಕೇಷನ್ ಸೆಂಟ್ರಿಗೆ ಹೋಗ್ತಿರಲ್ಲ, ಯಾವುದೇ ಕಾರಣಕ್ಕೂ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಮಿಸ್ ಮಾಡು ಹಾಗೇನೇ ಇಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ದರೆ ವೆರಿಫೈ ಮಾಡ್ತಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರದೇ ಇದ್ದರೆ ವೆರಿಫೈಡ್ ಆಗೋದಿಲ್ಲ. ಎಲ್ಲ ಮೂಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಚೆಕ್ ಲಿಸ್ಟ್ ಅನೆಕ್ಸರಿ 6ರಲ್ಲಿ 2 ಜೆರಾಕ್ಸ್ ಪ್ರತಿಯನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗೋದು. ಈಗ ಒಂದು ಸೆಟ್ ನೀವೇನು ಮಾಡಬೇಕು, ಯಾವ ಥರನಾಗಿ ಮೂಲ ದಾಖಲೆಗಳಿದಾವಲ್ಲ ಕೊಟ್ಟಿದ್ದಾರಲ್ಲ ಬುಕ್ ಬ್ರೋಚರಲ್ಲಿ, ಅದೇ ಥರದ ಒಂದು ಸೆಟ್ಟು ಮೂಲ ದಾಖಲೆಗಳು, ಅದರ ಒಂದು ಸೆಟ್ ಜೆರಾಕ್ಸು. ಈ ಅನೆಕ್ಸರಿ 6 ಫಾರ್ಮೆಟ್ ಮಾತ್ರ 2 ಕಾಪಿ ಇರಬೇಕು. ಒಂದು ಕಾಪಿ ನಿಮಗೆ ಕೊಡ್ತಾರೆ, ಒಂದು ಕಾಪಿ ಅವರು ಅದನ್ನು ತಗೊಳ್ತಾರೆ. ಸೊ ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಡ್ರಿ. ಆಯಾ ಮೀಸಲಾತಿ ಗುಂಪಿನಲ್ಲಿ ಪ್ರಕಟಿತ ಅಂಕಕ್ಕಿಂತ ಹೆಚ್ಚುವರಿ ಅಂಕಗಳನ್ನು ಹೊಂದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಕೂಡಲೇ CACಯನ್ನು ಸಂಪರ್ಕಿಸೋದು. ಇನ್ ಕೇಸ್ ಕಟಪ್ಗಿಂತ ಏನಾದರೂ ಹೆಚ್ಚಿಗಿತ್ತಂದರೆ ನಿಮ್ಮ ಮೆರಿಟು, ಸೊ ನೀವೇನು ಮಾಡಬೇಕು, CACಯನ್ನು ತುರ್ತಾಗಿ ನೀವು ಇದನ್ನು ಮಾಡಿದರೆ ನಿಮ್ಮ ರ್ಯಾಂಕ್ ಲಿಸ್ಟ್ ಏನು ಮಾಡ್ತಾರೆ ಅದನ್ನು ಸರಿಪಡಿಸಿ ಮತ್ತೆ ಅದನ್ನು ನೋಡಲ್ ಕೇಂದ್ರಕ್ಕೆ ಮಾಹಿತಿಗಳನ್ನು ಕೊಡ್ತಾರೆ CAC ಅವರು. ಮುಂದೆ ಈ ತಿರಸ್ಕೃತ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳಿದ್ದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ನಿಗದಿಪಡಿಸಿದ ದಿನಾಂಕದೊಳಗೆ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಆಕ್ಷೇಪಣೆಯನ್ನು ಕೊಡ್ಬೋದು. ಏನಾದರೂ ಕೂಡ ಈಗ ರಿಜೆಕ್ಟ್ ಲಿಸ್ಟಲ್ಲಿದ್ದರೆ, ಸೊ ಏನಾದರೂ ಯಾವುದಕ್ಕೆ ರಿಜೆಕ್ಟ್ ಆಗಿದೆ ಅಂತ ರಿಜೆಕ್ಟ್ ಕೋಡ್ ಇದೆ, ಅದನ್ನು ತಿಳ್ಕೊಂಡು ಅದಕ್ಕೆ ಅಬ್ಜೆಕ್ಷನ್ಗಳನ್ನು ಫೈಲ್ ಮಾಡೋರಿದ್ದರೆ ಸೊ ನಿಮ್ಮ ನೋಡಲ್ ಸೆಂಟ್ರಲ್ಲಿ ನೀವು ಅಬ್ಜೆಕ್ಷನ್ಸ್ಗಳನ್ನು ಫೈಲ್ ಮಾಡ್ಬೋದು. ಮೂಲ ದಾಖಲೆಗಳ ಪರಿಶೀಲನೆಯ ನಂತರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಿಸ್ತಾರೆ. ಸೊ ವೆರಿಫೈ ಆದಮೇಲೆ ಏನು ಮಾಡ್ತಾರೆ, ಫಸ್ಟ್ ರೌಂಡ್ದಲ್ಲಿರ್ತಕ್ಕಂಥ ಮೆರಿಟ್ ಲಿಸ್ಟನ್ನು ಏನು ಮಾಡ್ತಾರೆ, ಅಲಾಟ್ಮೆಂಟನ್ನು ಇನ್ಸ್ಟಿಟ್ಯೂಷನ್ ವೈಸ್ ಗೌರ್ಮೆಂಟ್, ಏಡೆಡ್ ಮತ್ತು ಪ್ರೈವೇಟಲ್ಲಿ ಬಿಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಡಯಟ್ ಮತ್ತು CTಗಳನ್ನು ಸಂಪರ್ಕಿಸಿರಿ. ಆಲ್ರೆಡಿ ಅದನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ ನಿಮ್ಮ ನೋಡಲ್ ಸೆಂಟರ್ಗಳಲ್ಲಿ ಮತ್ತು DT ಅಥವಾ CTಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಲಿಸ್ಟನ್ನು ಹಚ್ಚಿದ್ದಾರೆ. ಅಲ್ಲಿ 1:2 ಇದೆ, ತಿರಸ್ಕೃತ ಇದೆ, ಸೂಚನೆಗಳಿದ್ದಾವೆ, ಅನೆಕ್ಸರಿಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸರಿ ಹೋಗಿ ಅದನ್ನು ಹೆಚ್ಚಿಗೆ ಮಾಹಿತಿಗಳನ್ನು ಪಡೆದುಕೊಡ್ರಿ. ಹೊಟ್ಟೆ ತಪ್ಪದ ಹಾಗೆ ನಿಮ್ಮ ವೆರಿಫಿಕೇಷನ್ ಆಗಲಿ ಅಂತ ಹೇಳ್ತಾ ಇಷ್ಟಿತ್ತು ಈ ಅಪ್ಡೇಟ್. ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.